ಮಾಮದು ಗಿಫ್ಟ್ ಇದು. 7 ರೂಲ್ಸ್ ಆಫ್ ಲೈಫ್ ಬುಕ್ ನ ಮತ್ತೆ ಓದ್ತಾ ಇದ್ದೀನಿ. ಜೇಬಲ್ ಪರ್ಫ್ಯೂಮ್ ಇಟ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ರೂಮ್ ಗೋವಾಕ್ಕೆ ಮನ್ಸಾಗ್ತಿಲ್ಲ, ನಮ್ಮ ದೊಡ್ಡಮ್ಮ ಕೊಟ್ಬಿಟ್ಟಿದ್ದೀವಿ ರೂಮ್ನ. ಅವ್ರದ್ದು ಅವ್ರ 4 ಆರ್ಮ್ಸ್ ಇಷ್ಟಿದೆ ಗೈಸ್. ನಮ್ಮ ಮನೇಲಿ ಹೆಸ್ರಿಗೆ ಮಾತ್ರ ಅಲ್ಲ, ರಿಯಲ್ ಆಗಿ ರಾಣಿ ನೋಡಿ ಹೆಂಗ್ ಮಲ್ಗಳು ನೋಡಿ ನೋಡಿ. ಏನೋ ಚಿಂತೆ ಇದೆಯಾ, ಟೆನ್ಷನ್ ಇದೆಯಾ? ಮಲ್ಗಮ್ಮ ಸಾರಿ ಮಲ್ಗಮ್ಮ, ಆರಾಮಾಗಿ ಮಲ್ಕೊಳಮ್ಮ ನೀನು. ಟೆನ್ಷನ್ ಇಲ್ಲ, ಯೋಚನೆ ಇಲ್ಲ. ಹೋಗಲೇ ಅಂತ ತಿರ್ಕೊಂಡ್ ಮಲ್ಕೊಂಬಿಟ್ಲು. ಅದೇ ಕಾಲು ಸ್ಟ್ರೈಟ್ ಇಟ್ಬಿಟ್ಟಿದ್ಯಾ, ಮರ್ಚ್ಕೋ. ಅದನ್ನ ಕಾಲು ಅನ್ಬೇಕಾ ಕೈ ಅನ್ಬೇಕಾ ಅವಳಿಗೆ? ನಾನು ವಯಸ್ಸು ನೋಡಿ ಇಷ್ಟೆಲ್ಲ ಐಟಮ್ ತರಿಸಿರೋದೆಲ್ಲ ನನ್ನ ಡಯಟ್ ಚೇಂಜ್ ಮಾಡಿದ್ದೀವಿ ಈಗ. ಸೊ ನಾನು ಇಷ್ಟು ದಿನ ಏನು ತಿರ್ತಿದ್ದೆ ಅನ್ನೋ ಊಟ ಬರ್ತಿತ್ತಲ್ಲ, ಅದು ನಾನು ತಿಂತಲ್ಲ, ಅದು ನಮ್ಮ ಅಪ್ಪ ಅಮ್ಮ ತಿಂತಾರೆ ಈಗ. 3 ದಿನದಿಂದ ಇನ್ನೊಂದು 10 ದಿನ ಇರುತ್ತೆ ಅಷ್ಟೇ. ಅದು 1 ತಿಂಗ್ಳಿಗೆ ತೊಗೊಂಡಿದ್ದೀನಿ ನಾನು ಸಬ್ಸ್ಕ್ರಿಪ್ಷನ್ನು. ಸೊ ಅದು ಬಿಟ್ಟರೆ ಈಗ ನಂದು ಸಪ್ರೇಟ್ ಡಯಟ್ ಇದೆ, ಅದು ನಾನೇ ಮಾಡ್ಕೊತಾ ಇದ್ದೀನಿ. ಸೊ ಚಿಕನ್ನು, ಬ್ರೆಡ್ಡು ಏನೇನೋ ಇದೆ ಕೊಟ್ಟಿದ್ದಾರೆ, ಅದನ್ನು ತೊಗೊಂಡಿದ್ದೀನಿ. 2 ದಿನ ಆಯ್ತು ಸ್ಟಾರ್ಟ್ ಮಾಡಿ ಡಯಟ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಜಿಮ್ಮಲ್ಲಿ ಶುರು ಮಾಡ್ತಾ ಇದ್ದೀನಿ. ಮೇಲೆ ಹತ್ತುತ್ತಾ ಇದ್ದೀನಿ, ಕಾಲು ನೋವ್ತಾ ಇದೆ. ಇನ್ನು 3ನೇ ದಿನ ಇದು ವರ್ಕೌಟ್ ಮಾಡಿದ್ದಕ್ಕೆ, ಆದರೂ ಕಾಲು ನೋವು ಹೋಗಿಲ್ಲ. ಈಗ ಆ್ಯಕ್ಚುಲಾಗಿ ಶುರುವಾಗಿದೆ ಹೇಳ್ಬೇಕು ಅಂದರೆ. ಬನ್ನಿ ಹೋಗೋಣ. ಆನ್ಲೈನಲ್ಲಿ ಹೊಸ ಪ್ಯಾಂಟ್ ತರಿಸಿದೆ, ಸಖತ್ ಜಾಸ್ತಿ ಅಂತ ಅನ್ಸ್ಬಿಡ್ತು ನನಗೆ. ನಾನು ತೊಗೊಂಡಾಗ ನಾನು ನೋಡಿಲ್ಲ ಹೆಂಗೆ ಆರ್ಡರ್ ಮಾಡಿದೆ. 1600 ರೂಪೀಸ್ ಅಂತೆ, ಸ್ವಲ್ಪ ಜಾಸ್ತಿ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಪ್ರೈಸ್ ಜಾಸ್ತಿನ? ನೋಡಿ. ಜೇಬಲ್ ಪರ್ಫ್ಯೂಮ್ ಇಟ್ಕೊಂಡ್ಬಂದ್ಬಿಟ್ಟಿದ್ದೀನಿ ನೋಡಿ. ನನ್ನ ಜೇಬಲ್ ಏನೇನೋ ಸಿಗುತ್ತೆ, ಬ್ರಷ್ ಸಿಗುತ್ತೆ, ಪೇಸ್ಟ್ ಸಿಗುತ್ತೆ, ಏನೇನೋ ಸಿಗುತ್ತೆ. ಇವತ್ತು ಪರ್ಫ್ಯೂಮ್ ಇಟ್ಕೊಂಡ್ಬಂದಿದ್ದೀನಿ ಗೈಸ್. ಜಿಮ್ಮಿಂದ ವಾಪಸ್ಸು ಬಂದೆ. ನಮ್ಮ ಅಮ್ಮಗೆ ನಾನು ಪ್ರ್ಯಾಂಕ್ ಮಾಡಿದ್ದೀನಿ, ನಾನು ಬರೋಕ್ಕೆ ಇನ್ನೂ ಲೇಟ್ ಆಗುತ್ತೆ ಅಂತ. ನಮ್ಮ ಅಮ್ಮ ಗಾಡಿ ಬೇಕಂತೆ, ಒಂದು ಗಾಡಿ ತೊಗೊಬೇಕು ಗೈಸ್. ಇದಾಗ್ತಾಯಿಲ್ಲ. ನಮ್ಮ ಅಮ್ಮ ವೀರ್ ಅದನ್ನೇ ಹೇಳ್ತಾರೆ ನನಗೆ. ಗಾಡಿ ತೊಗೊಂಡು ಹೋಗ್ಬಿಟ್ರೆ ಎಷ್ಟು ಹಿಂಸೆ ಹೇಳ್ತಾರೆ ಅಂದರೆ, ಪಾರೋ ಬೇಜಾರಾಗುತ್ತೆ ಗೈಸ್. ಆಮೇಲೆ ನಾನು ನನ್ನ ಸ್ಕೋಡಿ ರ್ಯಾಪಿಡ್ ರೆಡಿ ಆಗಿಲ್ಲ ಅಂತ ಇನ್ನೊಂದು ಕಾರ್ ತರಿಸಿದ್ದೀನಿ, i20. ನಮ್ಮ ಹತ್ರ ಮುಂಚೆ ಇತ್ತಲ್ಲ, ಒಂದು 6-5 ತಿಂಗಳು ಮುಂಚೆ ಇತ್ತದು. ಸೊ ಸರ್ಪ್ರೈಸ್ ಫಾದರ್, ಎಲ್ಲಿ ಮದರ್, ಸರ್ಪ್ರೈಸ್ ಮದರ್ ಗೈಸ್. ಸೊ ಬಂದ ತಕ್ಷಣ ಬ್ರೇಕ್ಫಾಸ್ಟ್, ಲಂಚ್ ಏನಿತ್ತೆಲ್ಲ ಮುಗಿಸ್ಕೊಂಡು ಈಗ ಡೆಂಟಲ್ ಅಪಾಯಿಂಟ್ಮೆಂಟ್ಗೆ ಬಂದಿದ್ದೀನಿ. ಬನ್ನಿ ಹೋಗೋಣ ಗೈಸ್. ಸೊ ರೂಟ್ ಕೆನಲ್ ಮಾಡಿಸ್ತಾ ಇದ್ನಲ್ಲ, ಅನಸ್ಟಿಷಾ ಕೊಟ್ಟಿದ್ದಾರೆ. ಇದೆಲ್ಲ ಊದಿರೋ ಥರ ಫೀಲಿಂಗ್ ಬರುತ್ತೆ. ಲಿಪ್ಸು ಮತ್ತು ಚೀಕ್ಸ್ ಎಲ್ಲ ಊದಿರೋ ಥರ ಫೀಲಿಂಗು, ಬಟ್ ಕಾಣಿಸಲ್ಲ ಹಂಗೆ ಊದಿರೋ ಥರ. ಈಗ ನೀರು ಕುಡಿದ್ರೆ ಇಲ್ಲಿಂದ ಬಾಯಿ ಕ್ಲೋಸ್ ಮಾಡೋಕ್ಕಾಗಲ್ಲ, ಏನೇನೋ ಇರುತ್ತೆ. ಸೊ ಹೋಗ್ತಾ ಇದ್ದೀನಿ ಗೈಸ್ ವಾಪಸ್ ಮನೆಗೆ. ಸಖತ್ ಪೇನ್ಫುಲ್ ಆಗಿತ್ತು ಇವತ್ತಿನ ಪ್ರೊಸೀಜರು. ದಯವಿಟ್ಟು ಚಿಕ್ಕ ಮಕ್ಳು ನೋಡ್ತಿದ್ರೆ 2 ಸರಿ ಬ್ರಷ್ ಮಾಡಿ, ಚಾಕ್ಲೇಟ್ ಜಾಸ್ತಿ ತಿನ್ನಬೇಡಿ ಅಷ್ಟೇ ಗೈಸ್. ಹಾಸ್ಪಿಟ್ಲಿಂದ ಬಂದೆ, ಸಖತ್ ಹಲ್ಲು ನೋವು ಶುರು ಆಗೋಯ್ತು, ಕಿವಿಯೆಲ್ಲ ನೋವ್ತೈತೆ. ಅಮ್ಮ ಮತ್ತು ನಮ್ಮ ದೊಡ್ಡಮ್ಮ ಇಲ್ಲೆಲ್ಲೋ ಕದಂಬ ಹೋಟ್ಲಿಗೆ ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಿದ್ರಂತೆ ಊಟಕ್ಕೆ. ಅದಕ್ಕೆ ಅವರೆಲ್ಲ ಡ್ರಾಪ್ ಮಾಡೋಕ್ಕೆ ಬಂದಿದ್ದೆ. ಅವರಿಬ್ಬರನ್ನ ಡ್ರಾಪ್ ಮಾಡೋ ಗ್ಯಾಪಲ್ಲಿ ಸಖತ್ ನೋವು ಶುರು ಆಗೋಯ್ತು. ಈಗ ಯೂಟರ್ನ್ ತೊಗೊಂಡು ಹೋಗ್ತಾ ಇದ್ದೀನಿ ಗೈಸ್. ನಮ್ಮ ಛೋಟಾ ಸಬ್ಸ್ಕ್ರೈಬರ್ ಸಿಕ್ತಾರೆ ನೋಡಿ, ಬಂದೆ ತಗೋ. ಹಾಂ ಸರಿ ಮಾಡಿಸಿದ್ರು, ಮತ್ತೆ ಸರಿ ಹೋಗ್ತಾನೆ ಇಲ್ಲ ಇದು ಗೈಸ್. ಅಲ್ಲಿಂದ ಹೊರಟು ಬಂದು ನಾನು ಟುಮ್ನ ಪಿಕ್ ಮಾಡಿಕೊಂಡು ಈಗ ಹೋಗ್ತಿರೋದು ಬೆಡ್ ನೋಡೋಕ್ಕೆ. ಬೆಡ್ಡು ಮತ್ತು ಮ್ಯಾಟ್ರಸ್ಸು ಸಿಕ್ಕರೆ ಸಾಕು ಅಂತ ಕಾಯ್ತಾ ಇದ್ದೀನಿ ಗೈಸ್. ನೋಡೋಣ. ಆನ್ಲೈನಲ್ಲಿ ತುಂಬ ಕಮ್ಮಿ ಇದೆ, ಬಟ್ ಬರೋದು ತುಂಬ ದಿನ ತೋರಿಸ್ತಾ ಇದೆ. 1 ಮಂತು, 30 ಡೇಸು, 20 ಡೇಸ್ ಅಂತ ತೋರಿಸ್ತಾ ಇದೆ. ಹೋಪ್ಫುಲಿ ನಾನು ಮಾತಾಡೋಕ್ಕೆ ತೊದಲ್ತಾ ಇದ್ದೀನಿ. ಇದು ಮಾಡಿದಾರಲ್ಲ ಇಂಜೆಕ್ಷನ್, ಹೋಪ್ಫುಲಿ ಇಲ್ಲೇ ಎಲ್ಲಾದ್ರೂ ಸಿಕ್ಕರೆ ತೊಗೊಂಬಿಡೋಣ ಗೈಸ್. ಕಾರೆಲ್ಲ ವಾಶ್ ಆಗಿದೆ. ಮ್ಯಾಟ್ರಸ್ ತೊಗೊಳಕ್ಕೆ ಬಂದಿದ್ದೀನಿ. ಮ್ಯಾಟ್ರಸ್ ಚೆನ್ನಾಗಿದ್ರೆ ಸಾಕಪ್ಪ, ಸಿಕ್ಬಿಟ್ರೆ ಯಾವ ಸಕ್ಕತ್ತಾಗಿದೆ ನೋಡಿ. 4-4 ಲೇಯರ್ ಇದೆ. ಸಾಕು ಇದೆಲ್ಲ मैट्रेस का सैंपल आता है. सैंपल ओके पूछता है इसमें क्या मटेरियल. ಕಾಲೆಲ್ಲ ಇನ್ನೂ ನೋವು ಗೈಸ್ ಇಡ್ತೇ ಇದೆ ನೋಡಿ. ಏನು ಮಾಡ್ತಾವೆ ಕೈ ಮಸಾಜ್. बेस्ट प्राइस में देना भैया, बेस्ट प्राइस में. ಇದೆಷ್ಟಿದು? ये 10 इंच का है. हाँ. ये ऐसा बॉडी अंदर चले आता है क्या इसमें सोने से? ऐसा नहीं चाहिए मुझे, स्ट्रैट चाहिए थोड़ा ಗೈಸ್. ಇಲ್ಲೂ ಇದೆ. ನಂಗೇನು ತಲೆನೇ ಓಡಲ್ಲ. ಇಂಥ ಜಾಗಕ್ಕೆ ಬಂದರೆ ಏನು ತೊಗೋಬೇಕು, ಮ್ಯಾಟ್ರಸ್ ಯಾವ ಥರ ತೊಗೋಬೇಕು ಅಂತ ತಲೆನೇ ಓಡಲ್ಲ ಒಂದು ಸರಿ. ಎಲ್ಲ ಸರಿ ಬಂದಿದ್ದೀನಿ, ತೊಗೊಂಡು ಹೋಗೋಕ್ಕೆ ಆಗಿಲ್ಲ. ನಾವು ಅಮ್ಮ ತೊಗೊಂಡೆ, ನನಗೆ ತೊಗೊಂಡಿಲ್ಲ ಇದುವರೆಗೂ. ನೋಡಬೇಕು ಗೈಸ್. ಇಲ್ಲಿದೆ ಬೆಜ್ಜಾನು, ಬಟ್ ನಮ್ಮ ಅಪಾರ್ಟ್ಮೆಂಟಿಗೆ ನೋಡಿ ಲೈಟ್ ಹಾಕ್ಬಿಟ್ಟವ್ರು ಹೊಸ್ದಾಗಿ. ನೋಡಿ ನಮ್ಮ ಅಪ್ಪ ರಾಣಿಗೆ ವಾಕಿಂಗ್ ಕರ್ಕೊಂಡು ಹೋಗ್ತಾವ್ರೆ. ರಾಣಿ ಎಲ್ರಿಗೂ ಫೇವ್ರೇಟ್.
ಲಾಣಿ ಗೈಸ್ ಮೇಲೆ ಬಂದ್ವಿ. ನಮ್ಗೆ ಯಾವುದೋ ಬೆಡ್ ಸಿಗ್ಲಿಲ್ಲ. ಮತ್ತು ಇನ್ನೊಬ್ರು ಫ್ರೆಂಡ್ ಇದ್ದಾರೆ, ಅವರು ಕಾಲ್ ಮಾಡಿದೆ. ಅವ್ರು 2 ದಿನ ವೆಯ್ಟ್ ಮಾಡಿ ಒಳ್ಳೆ ಬೆಡ್ ಮತ್ತು ಕಾಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಬೇಡ ಎಲ್ಲೂ ತೊಗೊಳ್ಳೋದು ಅಂತ ಡಿಸೈಡ್ ಮಾಡಿದೆ. ಆ್ಯಂಡ್ ಈಗ ಇದು ನನ್ನ ರೂಮ್ ಗೋವಾಕ್ಕೆ ಮನ್ಸಾಗ್ತೀನಿ. ನಮ್ಮ ದೊಡ್ಡಮ್ಮ ಕೊಟ್ಬಿಟ್ಟಿದ್ದೀವಿ ರೂಮ್ನ. ನಮ್ಮ ಮನೇಲಿ 3 ರೂಮ್ ಇದ್ರೂ ಈ ರೂಮ್ ಇದ್ರೂ ಎಲ್ರಿಗೂ ಈ ರೂಮೇ ಇಷ್ಟ, ಯಾಕಂದರೆ ಅದು ನನ್ನ ರೂಮ್ ಅಂತ. ಸೊ ಈ ರೂಮಲ್ಲಿ ನಮ್ಮ ದೊಡ್ಡಮ್ಮ ಇದ್ದಾರೆ. ಈಗ ಅದಕ್ಕೆ ಹೋಗೋಕ್ಕೆ ಮನ್ಸಾಗ್ತಿಲ್ಲ. ಈಗ ಈ ರೂಮ್ ನಾನು ಮಾಡ್ಕೊಂಬಿಟ್ಟಿದ್ದೀನಿ. ಬಿಕಾಸ್ ಅವ್ನು ವೇಸ್ಟ್ ನನ್ನ ಮಗ. ಅವ್ನು ಹಾಲಲ್ಲಿ ಮಲ್ಕೋತಾನೆ. ಅಲ್ಲಿ ನೋಡಿ ಬೆತ್ತಲೆ ಇದ್ದಾನೆ. ತೋರಿಸು ಬಾಡಿ ತೋರಿಸು ನಿಂದು 6 ಪ್ಯಾಕ್ ನೋಡಿ ಗೈಸ್, ನೋಡಿದ್ರಾ? ಸೊ ರಾಕಿ ಬೀಸ್ಟ್ ಬ್ರೋ ಥರ ಇಲ್ಲ ಅವನು. ತೋರಿಸು ರಾಕಿ ಬೀಸ್ಟ್ ಬ್ರೋ ಬಾಡಿ ಹಿಂಗೆ ತೋರಿಸು. ಅವ್ರದ್ದು ಅವ್ರ 4 ಆರ್ಮ್ಸ್ ಇಷ್ಟಿದೆ ಗೈಸ್. ರಾಕಿ ಬೀಸ್ಟ್ ಬ್ರೋ 4 ಆರ್ಮ್ಸ್ ಇಷ್ಟಿದೆ. ಬಾಡಿ ಶೇಮ್ ಎಲ್ಲ ಮಾಡ್ತಿಲ್ಲ ಗೈಸ್ ನಾನು. ಈಗ ನಾನು ಏನಾದ್ರು ತಿನ್ಬಿಟ್ಟು ನನ್ನ ಲಂಚ್ನ ನಾನು ತುಂಬ ಕಮ್ಮಿ ಮಾಡಿದೆ. ಏನಾದ್ರು ತಿನ್ಬಿಟ್ಟು ನಮ್ಮ ಫುಡ್ನ ಡಯಟ್ ಫುಡ್ನ ಮುಂದಿನ ಕೆಲಸ ನೋಡೋಣ. ಇದೆ ಗೈಸ್, ನಮ್ಮ ಮಾಮಗೆ ನಾನು ಒಂದು ಸ್ಪೀಕರ್ ಆರ್ಡ್ರ್ ಮಾಡು ಅಂತ ಹೇಳಿದ್ರು. ಅದಕ್ಕೆ ಸ್ಪೀಕರ್ ಆರ್ಡ್ರ್ ಮಾಡಿದ್ದೆ. ಕೊಟ್ಬಿಡೋಣ. ನಮ್ಮ ಮಾಮದು ಗಿಫ್ಟ್ ಇದು. ಕಂಗ್ರ್ಯಾಚುಲೇಷನ್ಸ್. ಅನ್ಬಾಕ್ಸ್ ಮಾಡಿ ತೆಗೀರಿ ಆಯ್ತು. ನಮ್ಮ ಅಕ್ಕನೂ ಬಂದವಳು ನೋಡಿ ಮನೆಗೆ. ಓ ನೋಡಿ ಗೈಸ್, ಬಂದಿಕ್ಕಿತ್ತೆ ನಮ್ದು. ಅಯ್ಯೋ ಇಷ್ಟು ದೊಡ್ಡ ಬಾಕ್ಸ್ ನಲ್ಲಿ ಇಷ್ಟು ಚಿಕ್ಕದ. ಗೋಗೋ ನಮ್ಮ ಗೋಗೋ ನಿಮ್ಮ ಗೋಗೋ ಕೊಡಿ. ಸ್ಪೀಕರ್ ಓಪನ್ ನೋಡಿ ಹೆಂಗ್ ನೋಡ್ತಾವ. ಥ್ಯಾಂಕ್ ಯು ಗೈಸ್. ನೋಡಿ ಬಂತು. ನಮ್ಮ ಮಾಮಾಗೆಲ್ಲ ಕಮೆಂಟ್ ಹಾಕಿರೋದು ಮತ್ತು ಅವ್ರು ಹೇಳಿದೆಲ್ಲ ಕರೆಕ್ಟ್ ಆಗಿದೆ. ಬಟ್ ಕರೆಕ್ಟ್ ಆಗಿ ಮಾಡಿಲ್ಲ. ಕರೆಕ್ಟ್ ಆಗಿ ಹೇಳಿದಾರೆಲ್ಲ. ಬಟ್ ನೀವು ಮಾಡ್ಬೇಕಂತ ಅದನ್ನ ನೀವು ಮಾಡ್ಬೇಕಂತ ಹೇಳ್ಕೊಟ್ಟಿದ್ನ. ಇರಿ ಸ್ವಲ್ಪ ಈ ಕವರ್ ತೆಗಿಯಲ್ಲ, ಹಂಗೆ ಹಾಕೊಂತೀನಿ. ಯಾಕಂದ್ರೆ ಇದು ತುಂಬಾ ಕಾಸ್ಟ್ಲಿ ರೀ. 5000 ರೂಪೀಸ್ ಇದು. 5900. ಸುಮ್ಮನೆ ಡೌ ಬಿಟ್ಟಿದ್ದೀನಿ ನೋಡಿ. ಮೊನ್ನೆ ತಂದು ದುಬೈಯಿಂದ ಚಡ್ಡಿ ಹಾಕೊಂಡ್ಬಂದ್ರು ನಮ್ಮ ಮಾಮ. ಗೈಸ್ ಜೆಬ್ರಾನಿ ಕೊಟ್ಟಿದ್ವಿ ಲಾಸ್ಟ್ ಟೈಮು, ಅದು ಹಾಳಾಗೋಗ್ಬಿಡ್ತಂತೆ. ಅದಕ್ಕೆ ಈ ಸರಿ ಇನ್ನೊಂದು ಬೇರೆ ಬ್ರ್ಯಾಂಡ್. ಥ್ಯಾಂಕ್ ಯು ವೆಲ್ಕಮ್. ಎಕ್ಸರ್ಸೈಸಿಂಗ್ ಮಾಡಿ. ಥ್ಯಾಂಕ್ಸ್ ಫಾರ್ ಗಿಫ್ಟ್. ಥ್ಯಾಂಕ್ಸ್ ಹಿಂಗೆ ನಮ್ಮ ಮಾಮ. ಏನ್ ಮಾಡ್ತಿದ್ಯಾ? ರವಲ್ 11 ರೂಲ್ಸ್ ಆಫ್ ಲೈಫ್ ಬುಕ್ನ ಮತ್ತೆ ಓದ್ತಾ ಇದ್ದೀನಿ. ಇನ್ನೊಂದು ಬುಕ್ ಓದ್ತಿದ್ದೆ, ಅದನ್ನ ನಿಲ್ಲಿಸ್ಬಿಟ್ಟು ಮತ್ತೆ ಇದನ್ನ ಓದ್ತಾ ಇದ್ದೀನಿ. ಬಿಕಾಸ್ ನಾನು 11 ರೂಲ್ಸ್ ಯಾವ್ದು ಅಂತ ಜ್ಞಾಪಿಸ್ಕೊಂಡ್ರೆ ತಲೆಗೆ ಬಂದಿಲ್ಲ. ಒಂಚೂರು ಮರುವು ಜಾಸ್ತಿ ನನಗೆ. ಅದಕ್ಕೆ ಮತ್ತೆ ಓದೋಣ, ಮಜಾ ಬರ್ತಿದೆ ಈ ಬುಕ್ ಅಂದ್ಬಿಟ್ಟು ಮತ್ತೆ ಓದ್ತಾ ಇದ್ದೀನಿ ಇದನ್ನೇ. ಗೈಸ್ ಸೊ ಫೈನಲಿ ನಾನು ಬೆಡ್ ಮತ್ತೆ ಕಾಟು ಬೆಡ್ ಮತ್ತೆ ಅಲ್ಲ ಶೋಕೇಶ್ ವಾರ್ಡ್ರೋಬ್ 3 ಆರ್ಡರ್ ಮಾಡಿದ್ದೀನಿ. ಸೊ ನನಗೆ ಅದು ತುಂಬ ಜಾಸ್ತಿನೇ ಬಿತ್ತು, 50 ಚೇಂಜ್ ಬಿತ್ತು. ಬಟ್ ಬೆಸ್ಟ್ ಕ್ವಾಲಿಟಿ ಮಾಡಿದ್ದೀನಿ ಫಾರ್ ಶೋರ್. ನನ್ನ ಫ್ರೆಂಡ್ ಶಾಪ್ ಇರೋದ್ರಿಂದ ಒಳ್ಳೆ ಕ್ವಾಲಿಟಿನ ಕಮ್ಮಿ ಪ್ರೈಸಿಗೆ ಕೊಟ್ಟಿದ್ದಾರೆ. ಸೊ ಈಗ ಅದು ಬರೋದು ನನಗೆ ಥರ್ಸ್ಡೇ ಬರುತ್ತೆ. ನಾನು ಪೇಮೆಂಟ್ ಮಾಡಿಬಿಟ್ಟೆ ಆನ್ಲೈನು. ಆಲ್ಮೋಸ್ಟ್ 40% 50% ಪೇಮೆಂಟ್ ಮಾಡಿಬಿಟ್ಟಿದ್ದೀನಿ. ಸೊ ಇನ್ನೇನು ಬರುತ್ತೆ. ಐ ಆಮ್ ಸೂಪರ್ ಎಕ್ಸೈಟೆಡ್. ನನ್ನ ರೂಮ್ ಫುಲ್ಲು ಚೇಂಜ್ ಮಾಡ್ಬಿಡೋಣ. ನಾನು ಮನೆ ಹುಡುಕ್ತಾ ಇದ್ದೀನಿ ಗೈಸ್. ಅವರು ಮನೆ ಸಿಕ್ಕರೆ ಶಿಫ್ಟ್ ಆಗ್ಬಿಡ್ತೀನಿ. ನಂಗೆ ಸಾಕಾಗ್ಬಿಟ್ಟಿದೆ ಮನೆ, ಒಂಥರ ಬೋರ್ ಆಗ್ಬಿಟ್ಟಿದೆ ಮನೆ. ಸೇಮ್ ಅದೇ ವೈಬು, ಸೇಮ್ ಅದೇ ಹೊಸದಾಗೇನು ಫೀಲ್ ಆಗ್ತಾ ಇಲ್ಲ. ಬಾಡಿಗೆ ಮನೆಯವ್ರವ್ರಿಗೆಲ್ಲ ಇದೇ ಪ್ಲಸ್ ಪಾಯಿಂಟ್ ಗೈಸ್. ನಾವು ಯಾವಾಗ ಬೇಕಾದ್ರೂ ಮನೆ ಚೇಂಜ್ ಮಾಡ್ಬೋದು, ಒಂದೇ ಮನೇಲಿ ಇರಬೇಕಾಗಿಲ್ಲ. ಸೊ ನೋಡೋಣ, ಮನೆ ಸಿಕ್ಕರೆ ಫಾರ್ ಶೋರ್ ಶಿಫ್ಟ್ ಆಗೋಣ. ಅದು ಬಿಟ್ಟರೆ ಒಂದಷ್ಟು ಟ್ರಿಪ್ಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಮ್ಮ ದೊಡ್ಡಮ್ಮ ಬಂದಿದ್ದಾರೆ ಅಂದಮೇಲೆ ಟ್ರಿಪ್ಸ್ ಎಲ್ಲ ಹೋಗ್ಬೇಕಲ್ಲ. ಸೊ ಬನ್ನಿ ಹೋಗೋಣ. ಸೊ ಡಿನ್ನರ್ ಬಂದಿದೆ ನಂದೆಲ್ಲ, ನಮ್ಮ ದೊಡ್ಡಮ್ಮದು, ನಮ್ಮ ತುಂಬ್ದು ಕಾಯ್ತವ್ನು ಹೊಟ್ಟೆ ಹಸ್ಕೊಂಡು. ವ್ಲಾಗ್ನ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಇದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ದ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.